ಯುದ್ಧದ ಹಪಹಪಿಯನ್ನ ಲಾಗಾಯ್ತಿನಿಂದಲೂ ಅಂಟಿಸಿಕೊಂಡೇ ಬಂದಿರುವ ಅಮೆರಿಕ ತಾನು ಸೋತ ಯುದ್ಧಗಳನ್ನು ನೆನ್ಪಿಟ್ಕೊಳ್ಳೋದಿಲ್ಲ, ಅವುಗಳಿಂದ ಪಾಠ ಕಲಿಯೋದಿಲ್ಲ. ವಿವೇಚನೆಗಿಂತಲೂ ದುರಹಂಕಾರವೇ ಅಮೆರಿಕವನ್ನ ಆಳ್ತಿದೆ. ಈಗ ಅಂತಹ ದುರಹಂಕಾರ ಇಡೀ ಜಗತ್ತೇ ತನ್ನ ಮಾತು ಕೇಳಬೇಕು, ಒಂದು ದೇಶವನ್ನ ಶಿಲಾಯುಗಕ್ಕೆ ತಳ್ತೀನಿ, ನಾಗರಿಕತೆ ನಾಶ ಮಾಡ್ತೀನಿ ಅಂತ ಟ್ರಂಪ್ ಹೇಳುವಲ್ಲಿವರೆಗೂ ಬಂದು ಮುಟ್ಟಿದೆ. ಆದರೆ ಅವರ ದುರಹಂಕಾರಕ್ಕೆ ಇರಾನ್ ದೊಡ್ಡ ಪೆಟ್ಟನ್ನೇ ಕೊಟ್ಟಿದೆ. ಅಮೆರಿಕ ತನ್ನ ಇತಿಹಾಸದಲ್ಲಿ ಹಲವಾರು ಪ್ರಮುಖ ಸಂಘರ್ಷಗಳಲ್ಲಿ ಸೋಲು ಅಥವಾ ಹಿನ್ನಡೆ ಕಂಡಿದೆ. ಈಗ ಮತ್ತೆ ಇರಾನ್ ಎದುರು ಅದು ಮಣಿದಿದೆ. 2 ದಿನಗಳಲ್ಲಿ ಇರಾನನ್ನ ಮುಗಿಸ್ತೀನಿ ಅಂತ ತಪ್ಪು ಲೆಕ್ಕಾಚಾರದೊಂದಿಗೆ ದಾಳಿ ಮಾಡಿದ್ದ ಟ್ರಂಪ್ ಕಡೆಗೆ ಈ ಯುದ್ಧದ ಸುಳಿಯಿಂದ ಬಿಡಿಸ್ಕೊಳ್ಳೋದಕ್ಕಾಗಿ ಒದ್ದಾಡಬೇಕಾಯಿತು. ಈ ಯುದ್ಧದಲ್ಲಿ ಇರಾನ್ ದೊಡ್ಡ ಮಟ್ಟದ ವಿನಾಶವನ್ನ ಕಂಡಿದ್ರೂ ಅಂತಿಮವಾಗಿ ಅದಕ್ಕೆ ದಕ್ಕಿರೋದು ಐತಿಹಾಸಿಕ ಗೆಲುವು ಅಂತಾನೆ ಹೇಳಲಾಗುತ್ತೆ. ಆದರೆ ಅಮೆರಿಕ ಕಂಡ ಆರ್ಥಿಕ, ರಾಜತಾಂತ್ರಿಕ, ಅದಕ್ಕಿಂತಲೂ ಹೆಚ್ಚಾಗಿ ನೈತಿಕ ನಷ್ಟ ಸಣ್ಣದಲ್ಲ. ಅಮೆರಿಕ ಯುದ್ಧಕ್ಕೆ ಹೋಗಿ ಈವರೆಗೆ ಎಲ್ಲೆಲ್ಲಿ ಮುಖಭಂಗ ಎದುರಿಸಿದೆ ಅಂತ ನೋಡಿದ್ರೆ ಅದರ ಗರ್ವಿಷ್ಠ ಮುಖವಾಡದ ಹಿಂದೆ ಸೋಲುಗಳ ಸರಣಿನೇ ಕಾಣುತ್ತೆ. ಅಮೆರಿಕ ಸೋತ ಯುದ್ಧಗಳ ಕಥೆ ಯುದ್ಧ ಅಂತಿಮವಾಗಿ ಏನನ್ನೂ ಗಳಿಸೋದಿಲ್ಲ ಅನ್ನೋ ಸತ್ಯವನ್ನ ಹೇಳುತ್ತೆ. ಅದನ್ನ ನೋಡೋಣ. ನಮಸ್ಕಾರ, ಇದು ಅವಲೋಕನ ಕಾರ್ಯಕ್ರಮ. ಕಳೆದ 250 ವರ್ಷಗಳಿಂದಲೂ ಅಂದರೆ 1776ರಲ್ಲಿ ಸ್ವಾತಂತ್ರ್ಯ ಪಡೆದಾಗಿನಿಂದಲೂ ಅಮೆರಿಕ ವಿಶ್ವದ ಅತ್ಯಂತ ಶಕ್ತಿಶಾಲಿ ಮಿಲಿಟರಿಗಳಲ್ಲಿ ಒಂದು ಅನ್ನೋದರಲ್ಲಿ ಎರಡು ಮಾತಿಲ್ಲ. ಆದರೆ ಮಿಲಿಟರಿ ಮಾತ್ರವೇ ಒಂದು ದೇಶದ ಶಕ್ತಿ ಆಗೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಸಾಕ್ಷಿ ಅನ್ನುವಂತೆ 100ಕ್ಕೂ ಹೆಚ್ಚು ಸಶಸ್ತ್ರ ಸಂಘರ್ಷಗಳಲ್ಲಿ ಭಾಗಿಯಾದ ಅಮೆರಿಕ ಗೆಲುವಿನ ಜೊತೆಗೆ ಸೋಲುಗಳನ್ನೂ ಕಂಡಿದೆ. ಅಮೆರಿಕ ಸೋಲು ಕಂಡ ಕೆಲವು ಪ್ರಮುಖ ಯುದ್ಧಗಳಲ್ಲಿ ವಿಯೆಟ್ನಾಂ ಯುದ್ಧ, ಅಫ್ಘಾನಿಸ್ತಾನ ಯುದ್ಧಗಳು ಸೇರಿವೆ. ಈ ಯುದ್ಧಗಳಲ್ಲಿ ಅಮೆರಿಕದ ಪಡೆಗಳು ಭಾರೀ ಹಾನಿಗೆ ಒಳಗಾಗಿ ತಮ್ಮ ಗುರಿಯನ್ನ ಸಾಧಿಸಲು ಸಾಧ್ಯವಾಗದೆ ಹಿಂದೆ ಸರಿಬೇಕಾಯಿತು. ಇದರ ಜೊತೆಗೆ 1812ರ ಯುದ್ಧ, ಕೊರಿಯನ್ ಯುದ್ಧ ಅಂತಿಮವಾಗಿ ಗೆಲುವಿಲ್ಲದೆ ಕೊನೆಯಾದವು. ಇರಾಕ್ ಯುದ್ಧದಲ್ಲಿ ಸದ್ದಾಂ ಹುಸೇನ್ ಪತನದ ನಂತರವೂ ಸ್ಥಿರತೆ ತರೋಕೆ ವಿಫಲವಾಗಿ ಅಮೆರಿಕದ ಮಿಲಿಟರಿ ಗುರಿಗಳು ಈಡೇರದೆ ಹೋದವು. ಇವುಗಳಲ್ಲದೆ ಪರ್ಮೆಸ್ಟಾ ದಂಗೆ, ಲಾವೋಟಿಯನ್ ಅಂತರ್ಯುದ್ಧ ಮತ್ತು 19ನೇ ಶತಮಾನದಲ್ಲಿ ಬುಡಕಟ್ಟು ಜನಾಂಗಗಳೊಂದಿಗಿನ ಸಂಘರ್ಷಗಳಲ್ಲಿ ಅಮೆರಿಕ ಸೋಲಿನ ಕಹಿಯನ್ನ ಅನುಭವಿಸಿದೆ. ಈ ಯುದ್ಧಗಳು ಅಮೆರಿಕದ ಮಿಲಿಟರಿ ತಂತ್ರಗಾರಿಕೆ, ರಾಜತಾಂತ್ರಿಕತೆ ಮತ್ತು ವಿದೇಶಾಂಗ ನೀತಿಯ ಮಿತಿಗಳನ್ನು ತೋರಿಸಿಕೊಟ್ಟಿವೆ. ಇವೆಲ್ಲವೂ ಅಮೆರಿಕದ ಮಿಲಿಟರಿ ಶಕ್ತಿಗೆ ಭಾರೀ ಮುಜುಗರವನ್ನ ಉಂಟು ಮಾಡಿದ ಪ್ರಮುಖ ಸಂಘರ್ಷಗಳಾಗಿವೆ. ಈಗ ಇರಾನ್ ಮೇಲೆ ಬೇಕಿರದ ಯುದ್ಧ ಮಾಡೋಕ್ ಹೋಗಿ ಕಡೆಗೆ ಸಂಧಾನದ ಮೇಜಿನ ಮುಂದೆ ಬರುವಂತಾದ ಹೊತ್ತಿನಲ್ಲಿ ಅಮೆರಿಕದ ಸೋಲುಗಳ ಇತಿಹಾಸವನ್ನ ಒಮ್ಮೆ ನೋಡಬೇಕು. ಯಾಕಂದ್ರೆ ನೆತಾನ್ಯಾಹು ಪ್ರಚೋದನೆಯಿಂದ ಕೈಗೊಂಡ ಇರಾನ್ ಮೇಲಿನ ಯುದ್ಧದಂತೇನೆ ಈ ಹಿಂದಿನ ಹಲವು ಯುದ್ಧಗಳೂ ಕೂಡ ದುರಹಂಕಾರದಾಗಿತ್ತು ಮತ್ತು ವಿವೇಚನೆ ಇಲ್ಲದೆ ಕೈಗೊಂಡಿದ್ದ ನಿರ್ಧಾರ ಆಗಿತ್ತು. ಇರಾನ್ ಮೇಲಿನ ಯುದ್ಧವು ಅಂತಿಮವಾಗಿ ಈ ಹಿಂದಿನ ಯುಎಸ್ ಸಂಘರ್ಷಗಳ ವೈಫಲ್ಯಗಳ ಪುನರಾವರ್ತನೆ ಮಾತ್ರವಾಯಿತು. ಅಮೆರಿಕನ್ ಅಲ್ಜೀರಿಯನ್ ಯುದ್ಧ. ಅಮೆರಿಕ ಸೋತ ಯುದ್ಧಗಳ ಪಟ್ಟಿಯಲ್ಲಿ ಸ್ವಾತಂತ್ರ್ಯದ ಕೇವಲ 9 ವರ್ಷಗಳ ನಂತರ ಅದು ಅನುಭವಿಸಿದ ದೊಡ್ಡ ವೈಫಲ್ಯ ಪ್ರಮುಖವಾಗಿದೆ. ಅದು 1785ರಲ್ಲಿ ಶುರುವಾದ ಅಮೆರಿಕನ್ ಅಲ್ಜೀರಿಯನ್ ಯುದ್ಧ. ಅಮೆರಿಕದ ಹಡಗುಗಳಿಗೆ ಇನ್ನು ಬ್ರಿಟಿಷ್ ರಕ್ಷಣೆ ಸಿಗೋದಿಲ್ಲ ಅನ್ನೋದನ್ನ ಆಲ್ಜೀರ್ಸ್ ಬಳಸ್ಕೊಳ್ತು. ಮೆಡಿಟರೇನಿಯನ್ ಸಮುದ್ರದಲ್ಲಿ ವ್ಯಾಪಾರ ಮಾಡ್ತಾ ಇದ್ದ ಅಮೆರಿಕದ ಹಡಗುಗಳು ಅಲ್ಜೀರಿಯಾದ ಕಡಲ್ಗಳ್ಳರಿಗೆ ಸುಲಭವಾದ ಬೇಟೆಯಾದವು. ಬಾರ್ಬರಿ ಕಡಲ್ಗಳ್ಳರು ಆಲ್ಜೀರ್ಸ್ ಬಳಿ 53 ಯುಎಸ್ ಹಡಗುಗಳನ್ನು ವಶಪಡಿಸಿಕೊಂಡ್ರು ಮತ್ತು 180 ಅಮೆರಿಕನ್ ನಾವಿಕರನ್ನ ಒತ್ತೆಯಾಳಾಗಿ ಇರಿಸಿಕೊಂಡ್ರು. ತನ್ನನ್ನ ತಾನು ರಕ್ಷಿಸಿಕೊಳ್ಳೋಕೆ ನೌಕಾಪಡೆ ಇಲ್ಲದೆ ಯುಎಸ್ ಮಾತುಕತೆಗೆ ಮುಂದಾಗಬೇಕಾಯಿತು. ಸಂಘರ್ಷವನ್ನ ಬಗೆಹರಿಸೋಕೆ ಆಲ್ಜಿಯರ್ಸ್ಗೆ ವಾರ್ಷಿಕವಾಗಿ $21,600 ಗೌರವಧನ ನೀಡೋಕೆ ಒಪ್ಕೊಳ್ತು. ಈ ನಷ್ಟದ ನಂತರ ಅಮೆರಿಕ ತನ್ನದೇ ಆದ ಶಾಶ್ವತ ನೌಕಾಪಡೆಯ ಅಗತ್ಯವನ್ನ ಮನಗಾಣಿತು. ಯುಎಸ್ ಕಾಂಗ್ರೆಸ್ 1794ರ ನೌಕಾ ಕಾಯ್ದೆಯನ್ನ ಅಂಗೀಕರಿಸಿತು. 1812ರ ಯುದ್ಧ. ಬ್ರಿಟಿಷರ ವಿರುದ್ಧದ ಈ ಯುದ್ಧದಲ್ಲಿ ಅಮೆರಿಕ ಕೆನಡಾವನ್ನ ಆಕ್ರಮಿಸಿಕೊಳ್ಳುವ ಪ್ರಯತ್ನ ವಿಫಲ ಆಯಿತು ಮತ್ತು ವಾಷಿಂಗ್ಟನ್ ಡಿಸಿಯನ್ನ ಬ್ರಿಟಿಷರು ಸುಟ್ಟು ಹಾಕಿದ್ರು. 1812ರ ಜೂನ್ನಲ್ಲಿ ಯುಎಸ್ ಗ್ರೇಟ್ ಬ್ರಿಟನ್ ಮೇಲೆ ಯುದ್ಧವನ್ನ ಘೋಷಣೆ ಮಾಡಿತು. ಯುರೋಪ್ ಜೊತೆಗಿನ ಅಮೆರಿಕದ ವ್ಯಾಪಾರದ ಮೇಲಿನ ಬ್ರಿಟಿಷ್ ನಿರ್ಬಂಧಗಳು ಮತ್ತು ರಾಯಲ್ ನೇವಿ ಯುಎಸ್ ನಾವಿಕರನ್ನ ಬಲವಂತವಾಗಿ ನೇಮಕ ಮಾಡಿಕೊಳ್ಳೋದ್ರ ವಿರುದ್ಧದ ಯುದ್ಧ ಇದಾಗಿತ್ತು. ಯುದ್ಧದ ಉದ್ದಕ್ಕೂ ಯುಎಸ್ ಬ್ರಿಟಿಷ್ ನಿಯಂತ್ರಿತ ಕೆನಡಾವನ್ನ ಆಕ್ರಮಿಸೋಕೆ ಹಲವಾರು ಪ್ರಯತ್ನಗಳನ್ನ ಮಾಡ್ತಾದ್ರೂ ಮತ್ತೆ ವಿಫಲವಾಯಿತು. ಕೆನಡಾದಲ್ಲಿ ಬ್ರಿಟಿಷ್ ನಗರವನ್ನ ಸುಟ್ಟು ಹಾಕಿದ್ದಕ್ಕೆ ಪ್ರತೀಕಾರವಾಗಿ ಶ್ವೇತಭವನ ಸೇರಿದಂತೆ ವಾಷಿಂಗ್ಟನ್ ಡಿಸಿಯಲ್ಲಿ ಅನೇಕ ಪ್ರಮುಖ ಕಟ್ಟಡಗಳನ್ನ 1814ರಲ್ಲಿ ಬ್ರಿಟಿಷ್ ಪಡೆಗಳು ಸುಟ್ಟು ಹಾಕಿದ್ವು. 2200 ಅಮೆರಿಕನ್ನರು ಯುದ್ಧ ಕಾರ್ಯಾಚರಣೆಯಲ್ಲಿ ಸತ್ರೆ 5200 ಜನ ಅನಾರೋಗ್ಯದಿಂದ ಸತ್ರು.
ಮತ್ತು ಎಲ್ಲಾ ಕಾರಣಗಳಿಂದ ಉಂಟಾದ ಒಟ್ಟು ಸಾವುಗಳ ಸಂಖ್ಯೆ 15,000ಕ್ಕೆ ಏರಿತು. ಆ ವರ್ಷದ ನಂತರ ಎರಡೂ ದೇಶಗಳು ಘೆಂಟ್ ಒಪ್ಪಂದಕ್ಕೆ ಸಹಿ ಹಾಕಿದ್ವು. ಅದು ಯುದ್ಧ ಪೂರ್ವ ಗಡಿಗಳನ್ನ ಪುನಃ ಸ್ಥಾಪಿಸಿತಾದ್ರೂ ಸಂಘರ್ಷಕ್ಕೆ ಕಾರಣವಾದ ಮೂಲ ಸಮಸ್ಯೆಗಳನ್ನ ಪರಿಹರಿಸಲಿಲ್ಲ. ರೆಡ್ ಕ್ಲೌಡ್ ಯುದ್ಧ 1866ರಲ್ಲಿ ಯುಎಸ್ ಈಗ ಉತ್ತರ ಮಧ್ಯ ವ್ಯೋಮಿಂಗ್ ಅಂತ ಕರೆಯಲಾಗುವ ಪ್ರದೇಶದಲ್ಲಿ ಉತ್ತರ ಚಿಯೆನ್ನೆ, ಲಕೋಟಾ ಮತ್ತು ಉತ್ತರ ಅರಪಾಹೋದಿಂದ ಭೂಮಿಯನ್ನು ವಶಪಡಿಸಿಕೊಳ್ಳೋಕೆ ಪ್ರಯತ್ನ ಪಟ್ಟಾಗ ರೆಡ್ ಕ್ಲೌಡ್ ಯುದ್ಧ ಪ್ರಾರಂಭ ಆಯಿತು. ಇದರಲ್ಲಿ ಅತ್ಯಂತ ಮಾರಕ ಯುದ್ಧವಾದ ಫೆಟರ್ಮನ್ ಹೋರಾಟವೂ ಸೇರಿದ್ದು ಇದರಲ್ಲಿ 81 ಅಮೆರಿಕನ್ ಸೈನಿಕರು ಸತ್ರು. 1868ರಲ್ಲಿ ಒಪ್ಪಂದದ ಹಾದಿಯನ್ನ ಹಿಡಿಬೇಕಾಯಿತು. ಪೋರ್ಟ್ ಲಾರಾಮಿ ಒಪ್ಪಂದದಿಂದಾಗಿ ಉತ್ತರ ಚಿಯೆನ್ನೆ, ಲಕೋಟಾ ಮತ್ತು ಉತ್ತರ ಅರಪಾಹೋಗೆ ಆ ಪ್ರದೇಶದ ಸಂಪೂರ್ಣ ಕಾನೂನು ಹಿಡಿತ ಸಿಕ್ತು. ಆದರೆ ಒಪ್ಪಂದದ ಹೊರತಾಗಿಯೂ ಕೂಡ 1876ರ ಗ್ರೇಟ್ ಸಿಯೋಕ್ಸ್ ಯುದ್ಧದ ಸಮಯದಲ್ಲಿ ಸ್ಥಳೀಯ ಭೂಮಿಯನ್ನು ವಶಪಡಿಸಿಕೊಳ್ಳುವ ಪ್ರಯತ್ನಗಳನ್ನ ಯುಎಸ್ ಮತ್ತೆ ಶುರು ಮಾಡಿತು. ಫಾರ್ಮೋಸಾ ದಂಡಯಾತ್ರೆ 1867ರ ತೈವಾನ್ ದಂಡಯಾತ್ರೆ ಅಂತ ಕೂಡ ಈ ಫಾರ್ಮೋಸಾ ದಂಡಯಾತ್ರೆಯನ್ನ ಕರೆಯಲಾಗುತ್ತೆ. ಅಮೆರಿಕದ ಸಿಬ್ಬಂದಿಯನ್ನ ಹತ್ಯೆ ಮಾಡಿದ ನಂತರ ತೈವಾನೀಸ್ ಬುಡಕಟ್ಟು ಜನಾಂಗದ ವಿರುದ್ಧ ಪ್ರತೀಕಾರವಾಗಿ ಯುಎಸ್ ಇದನ್ನ ಪ್ರಾರಂಭಿಸಿತು. ಯುಎಸ್ ದಾಳಿಗೆ ಪ್ರತಿಕ್ರಿಯೆಯಾಗಿ ತೈವಾನ್ ಜನರು ಗೆರಿಲ್ಲಾ ಯುದ್ಧ ತಂತ್ರವನ್ನ ಬಳಸಿದ್ರು. ಹೊಂಚು ದಾಳಿ, ಹೊಡೆಯೋದು ಮತ್ತು ಪದೇ ಪದೇ ಹಿಮ್ಮೆಟ್ಟೋದು ಈ ತಂತ್ರ ಅಮೆರಿಕದ ಪಡೆಗಳನ್ನ ದುರ್ಬಲಗೊಳಿಸಿತು. ಅಂತಹ ಒಂದು ಚಕಮಕಿಯಲ್ಲಿ ತೈವಾನ್ ಜನರು ಯುಎಸ್ ಮರೀನ್ಗಳ ಕಮಾಂಡರ್ ಅಲೆಕ್ಸಾಂಡರ್ ಮೆಕೆಂಜಿಯನ್ನ ಕೊಂದ್ರು. ಈ ಮಾರಣಾಂತಿಕ ಘಟನೆ ನಂತರ ಯುಎಸ್ ಹಿಮ್ಮೆಟ್ಟಿತು ಮತ್ತು ಸಂಘರ್ಷ ಕೊನೆಗೊಳಿಸಿತು. ಕೊರಿಯನ್ ಯುದ್ಧ 1950ರಿಂದ 1953ರವರೆಗೆ ಕೊರಿಯನ್ ಯುದ್ಧ ನಡೆಯಿತು. ಉತ್ತರ ಮತ್ತು ದಕ್ಷಿಣ ಕೊರಿಯಾಗಳು ತಮ್ಮ ಮಿತ್ರ ರಾಷ್ಟ್ರಗಳನ್ನು ಸೆಳೆಯುವ ಮೂಲಕ ಇಡೀ ಪರ್ಯಾಯ ದ್ವೀಪದ ಮೇಲೆ ನಿಯಂತ್ರಣ ಸಾಧಿಸಿದ ಕಾರಣ ಇದು ಶುರು ಆಯಿತು. ಯುಎಸ್ ದಕ್ಷಿಣ ಕೊರಿಯಾವನ್ನ ಬೆಂಬಲಿಸಿತು, ಆದರೆ ಚೀನಾ ಮತ್ತು ಸೋವಿಯತ್ ಒಕ್ಕೂಟ ಉತ್ತರ ಕೊರಿಯಾವನ್ನ ಬೆಂಬಲಿಸಿದ್ರು. ಯುದ್ಧದ ಮೊದಲ 2 ತಿಂಗಳ ಒಳಗೆ ಉತ್ತರ ಕೊರಿಯಾ ತನ್ನ ಮಿತ್ರ ರಾಷ್ಟ್ರಗಳ ಬೆಂಬಲದೊಂದಿಗೆ ದಕ್ಷಿಣ ಕೊರಿಯಾವನ್ನ ಬಹುತೇಕ ವಶಪಡಿಸಿಕೊಳ್ತು. ಕಡೆಗೆ ಅಮೆರಿಕ ನೇತೃತ್ವದ ವಿಶ್ವಸಂಸ್ಥೆಯ ಪಡೆಗಳು ಮಧ್ಯ ಪ್ರವೇಶ ಮಾಡಿದ್ವು. ಚೀನಿ ಪೀಪಲ್ಸ್ ವಾಲಂಟಿಯರ್ ಆರ್ಮಿ ಯುದ್ಧಕ್ಕೆ ಪ್ರವೇಶಿಸಿ ಯುಎನ್ ಪಡೆಗಳನ್ನ ದಕ್ಷಿಣಕ್ಕೆ ಅಡ್ತು. ಮುಂದಿನ ಕೆಲವು ವರ್ಷಗಳಲ್ಲಿ ಹೋರಾಟ ತೀವ್ರವಾಗಿ ಮುಂದುವರೆದಿತ್ತು. ಎರಡೂ ಕಡೆಗಳಲ್ಲಿ ಯಾವುದೇ ನಿರ್ಣಾಯಕ ಗೆಲುವಿರಲಿಲ್ಲ. 1953ರಲ್ಲಿ ಕೊರಿಯನ್ ಕದನ ವಿರಾಮ ಒಪ್ಪಂದಕ್ಕೆ ಸಹಿ ಹಾಕೋದ್ರೊಂದಿಗೆ ಸಂಘರ್ಷ ಕೊನೆಗೊಳ್ತು. ಒಪ್ಪಂದದ ಹೊರತಾಗಿಯೂ ಲಕ್ಷಾಂತರ ಜನ ಸ್ಥಳಾಂತರಗೊಂಡರು ಮತ್ತು ರಾಜಕೀಯ ಉದ್ವಿಗ್ನತೆಯಿಂದಾಗಿ ಲಕ್ಷಾಂತರ ಸಾವು ನೋವುಗಳು ಸಂಭವಿಸಿದ್ವು. ಯಾವುದೇ ಔಪಚಾರಿಕ ಶಾಂತಿ ಒಪ್ಪಂದಕ್ಕೆ ಎಂದಿಗೂ ಸಹಿ ಹಾಕಿಲ್ಲ ಮತ್ತು ಸಂಘರ್ಷವನ್ನ ಬಗೆಹರಿಸಲಾಗಿಲ್ಲ. ಇಂದಿಗೂ ಪರ್ಯಾಯ ದ್ವೀಪ ವಿಭಜನೆಯಾಗಿಯೇ ಇದೆ. ವಿಯೆಟ್ನಾಂ ಯುದ್ಧ 1955ರಿಂದ 1975ರವರೆಗೆ ನಡೆದ ವಿಯೆಟ್ನಾಂ ಯುದ್ಧದಲ್ಲಿ ಸೋವಿಯತ್ ಒಕ್ಕೂಟ ಮತ್ತು ಚೀನಾ ಬೆಂಬಲಿತ ಉತ್ತರ ವಿಯೆಟ್ನಾಂ ಮತ್ತು ಯುಎಸ್ ಬೆಂಬಲಿತ ದಕ್ಷಿಣ ವಿಯೆಟ್ನಾಂ ನಡುವಿನದ್ದಾಗಿತ್ತು. ಕಡೆಗಿದು ವಿಶಾಲ ಶೀತಲ ಸಮರದ ಭಾಗವಾಗಿ ಯುಎಸ್ ಮತ್ತು ಸೋವಿಯತ್ ಒಕ್ಕೂಟದ ನಡುವಿನ ಪ್ರಾಕ್ಸಿ ಯುದ್ಧ ಆಯಿತು. ಯುದ್ಧ ಯುಎಸ್ನಲ್ಲಿ ದೊಡ್ಡ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿತ್ತು. ವ್ಯಾಪಕ ಪ್ರತಿಭಟನೆಗಳಿಗೆ ಕಾರಣ ಆಯಿತು. 1973ರಲ್ಲಿ ಪ್ಯಾರಿಸ್ ಶಾಂತಿ ಒಪ್ಪಂದಗಳ ನಂತರ ಯುಎಸ್ ತನ್ನ ಪಡೆಗಳನ್ನು ಹಿಂಪಡಿತು. 1975ರಲ್ಲಿ ಉತ್ತರ ವಿಯೆಟ್ನಾಂ ಪಡೆಗಳು ದಕ್ಷಿಣ ವಿಯೆಟ್ನಾಂ ಅನ್ನು ವಶಪಡಿಸಿಕೊಂಡವು ಮತ್ತು 1976ರಲ್ಲಿ ದೇಶವನ್ನ ಅಧಿಕೃತವಾಗಿ ವಿಯೆಟ್ನಾಂನ ಸಮಾಜವಾದಿ ಗಣರಾಜ್ಯವಾಗಿ ಮತ್ತೆ ಒಗ್ಗೂಡಿಸಲಾಯಿತು. ವಿಯೆಟ್ನಾಂ ಯುದ್ಧದಲ್ಲಿ ಅಮೆರಿಕದ ಇತಿಹಾಸದ ಅತ್ಯಂತ ದೊಡ್ಡ ಸೋಲು, ಉತ್ತರ ವಿಯೆಟ್ನಾಂ ಮತ್ತು ಕಮ್ಯುನಿಸ್ಟ್ ಶಕ್ತಿಗಳ ವಿರುದ್ಧದ ದೊಡ್ಡ ಸೋಲು. ಲಾವೋಸ್ ಅಂತರ್ಯುದ್ಧ 1959ರಿಂದ 1975ರವರೆಗೆ ನಡೆದ ಕಮ್ಯುನಿಸ್ಟ್ ಪಥೆಟ್ ಲಾವೋ ವಿರುದ್ಧದ ಹೋರಾಟದಲ್ಲೂ ಕೂಡ ಅಮೆರಿಕ ಸೋಲನ್ನ ಕಾಣ್ತು. ಕಮ್ಯುನಿಸ್ಟ್ ಶಕ್ತಿಗಳ ಜಯದಿಂದಾಗಿ ಅಮೆರಿಕದ ಬೆಂಬಲಿತ ಸರ್ಕಾರ ಸೋಲ್ತು ಮತ್ತು ಲಾವೋ ಪೀಪಲ್ಸ್ ಡೆಮೊಕ್ರಾಟಿಕ್ ರಿಪಬ್ಲಿಕ್ ಸ್ಥಾಪನೆಯಾಯಿತು. ಬೇ ಆಫ್ ಪಿಗ್ಸ್ ಆಕ್ರಮಣ 1961ರಲ್ಲಿ ಪ್ರಾರಂಭವಾದ ಬೇ ಆಫ್ ಪಿಗ್ಸ್ ಆಕ್ರಮಣ ಕ್ಯೂಬಾದಲ್ಲಿ ಫಿಡೆಲ್ ಕ್ಯಾಸ್ಟ್ರೋ ಅವರ ಸರ್ಕಾರವನ್ನು ಉರುಳಿಸೋಕೆ ಯುಎಸ್ ಮಾಡಿದ ಅಲ್ಪಾವಧಿಯ ಪ್ರಯತ್ನವಾಗಿತ್ತು. ಬ್ರಿಗೇಡ್ 2506 ಅನ್ನೋ ಸಿಐಎ ಬೆಂಬಲಿತ ಕ್ಯೂಬನ್ ವಲಸಿಗರ ಪಡೆ ಬೇ ಆಫ್ ಪಿಗ್ಸ್ ಬೀಚ್ನಲ್ಲಿ ಆಕ್ರಮಣಕ್ಕೆ ಇಳಿತು. ಆದರೆ ಫಿಡೆಲ್ ಕ್ಯಾಸ್ಟ್ರೋ ತ್ವರಿತವಾಗಿ ಪ್ರತಿದಾಳಿಯ ನಾಯಕತ್ವವನ್ನು ವಹಿಸಿಕೊಂಡ್ರು. ಅವರ ಎದುರು ಅಮೆರಿಕ ತಂತ್ರದ ಭಾಗವಾಗಿದ್ದ ಕ್ಯೂಬನ್ ವಲಸಿಗರ ಪಡೆ ಭಾರೀ ಸೋಲನ್ನ ಕಾಣ್ತು. 3 ದಿನಗಳಲ್ಲಿ ಕ್ಯೂಬನ್ ಕ್ರಾಂತಿಕಾರಿ ಸಶಸ್ತ್ರ ಪಡೆಗಳು ಬ್ರಿಗೇಡ್ ಅನ್ನ ಸೋಲಿಸಿ ಅದು ಮಂಡಿಯೂರುವಂತೆ ಮಾಡಿದ್ವು. ಸೆರೆ ಹಿಡಿಯಲಾದ ಹೆಚ್ಚಿನ ದೇಶಭ್ರಷ್ಟರನ್ನ ಬಂಧಿಸಲಾಯಿತು ಮತ್ತು ವಿಚಾರಣೆಗೆ ಒಳಪಡಿಸಲಾಯಿತು. ಈ ವೈಫಲ್ಯ ಯುಎಸ್ ನೀತಿಗೆ ದೊಡ್ಡ ಮುಜುಗರ ತಂತು ಮತ್ತು ಫಿಡೆಲ್ ಕ್ಯಾಸ್ಟ್ರೋ ಅವರ ರಾಷ್ಟ್ರೀಯ ನಾಯಕನ ಸ್ಥಾನಮಾನ ಮತ್ತೂ ಗಟ್ಟಿಯಾಯಿತು. ಆಫ್ಘಾನಿಸ್ತಾನದಲ್ಲಿನ ಯುದ್ಧ 2001ರ ಅಕ್ಟೋಬರ್ನಲ್ಲಿ ಯುಎಸ್ ನೇತೃತ್ವದ ಅಂತಾರಾಷ್ಟ್ರೀಯ ಮಿಲಿಟರಿ ಒಕ್ಕೂಟ ಆಫ್ಘಾನಿಸ್ತಾನವನ್ನು ಆಕ್ರಮಿಸಿದಾಗ ಈ ಯುದ್ಧ ಪ್ರಾರಂಭ ಆಯಿತು. ಆರಂಭಿಕ ವರ್ಷಗಳಲ್ಲಿ ಯುಎಸ್ ಮತ್ತು ಮಿತ್ರ ಪಕ್ಷಗಳು ಪ್ರಮುಖ ನಗರಗಳಿಂದ ತಾಲಿಬಾನ್ ಅನ್ನು ಹೊರಹಾಕಿದ್ವು, ಮತ್ತರ ಪ್ರಭಾವ ತಗ್ಗಿಸಿದ್ವು.
ಆದರೂ ಮುಂದಿನ ದಶಕದಲ್ಲಿ ತಾಲಿಬಾನ್ ಮರುಸಂಘಟಿತಗೊಂಡು ಕ್ರಮೇಣ ಅಫ್ಘಾನಿಸ್ತಾನದ ವಿವಿಧ ಭಾಗಗಳ ಮೇಲೆ ನಿಯಂತ್ರಣವನ್ನ ಸಾಧಿಸಿತು. 2011ರಲ್ಲಿ ಒಸಾಮಾ ಬಿನ್ ಲಾಡೆನ್ ಸಾವಿಗೆ ಕಾರಣವಾದ ಅಮೆರಿಕದ ಕಾರ್ಯಾಚರಣೆಯ ನಂತರ ನ್ಯಾಟೋ ನಾಯಕರು ಅಫ್ಘಾನಿಸ್ತಾನದಿಂದ ನಿರ್ಗಮಿಸೋಕೆ ಮುಂದಾದರು. 2014ರಲ್ಲಿ ಅವರು ಯುದ್ಧ ಕಾರ್ಯಾಚರಣೆಯನ್ನ ಕೊನೆಗೊಳಿಸಿ ಭದ್ರತಾ ಜವಾಬ್ದಾರಿಗಳನ್ನ ಅಫ್ಘಾನ್ ಸರ್ಕಾರಕ್ಕೆ ವರ್ಗಾಯಿಸಿದ್ರು. 2020ರಲ್ಲಿ ಅಮೆರಿಕ ಸರ್ಕಾರ ತಾಲಿಬಾನ್ ಜೊತೆ ಮಾತುಕತೆಗಳನ್ನ ನಡೆಸಿತು ಮತ್ತು ಎಲ್ಲಾ ಪಡೆಗಳನ್ನ ಹಿಂತೆಗೆದುಕೊಳ್ಳೋಕೆ ಒಪ್ಪಿಕೊಳ್ತು. ಈ ಪ್ರಕ್ರಿಯೆ 2021ರಲ್ಲಿ ಪೂರ್ಣಗೊಳ್ತು. ಅಮೆರಿಕದ ವಾಪಸಾತಿ ಬಳಿಕ ಅಫ್ಘಾನಿಸ್ತಾನದ ಮೇಲೆ ತಾಲಿಬಾನ್ ಬಹುಬೇಗ ಹಿಡಿತವನ್ನ ಸಾಧಿಸಿತು. ಅಫ್ಘಾನಿಸ್ತಾನದಲ್ಲಿ 20 ವರ್ಷಗಳ ಆಟಾಟೋಪದ ನಂತರವೂ ಅಮೆರಿಕ ಏನನ್ನೂ ಸಾಧಿಸೋಕಾಗ್ಲಿಲ್ಲ. ಇರಾಕ್ ಯುದ್ಧ 2003ರಿಂದ 2011ರವರೆಗೆ ನಡೆದ ಈ ಯುದ್ಧದಲ್ಲಿ ಸದ್ದಾಂ ಹುಸೇನ್ ಪತನದ ನಂತರವೂ ಸ್ಥಿರತೆಯನ್ನು ತರೋಕೆ ಸಾಧ್ಯವಾಗದೆ ಅಮೆರಿಕದ ಮಿಲಿಟರಿ ಗುರಿಗಳು ಸೋತ್ವು. ಇವಲ್ಲದೆ ಅಮೆರಿಕ ಸೋತ ಇನ್ನೂ ಹಲವು ಯುದ್ಧಗಳನ್ನ ಪಟ್ಟಿ ಮಾಡಲಾಗಿದೆ. 1784 ಮೊರಾಕೊ ವಿರುದ್ಧದ ಯುದ್ಧದಲ್ಲಿ ಯುಎಸ್ $30,000 ಪಾವತಿ ಮಾಡುವ ಇಕ್ಕಟ್ಟಿಗೆ ಸಿಲುಕಿತು. 1918ರಿಂದ 1920 ರಷ್ಯಾದ ಅಂತರ್ಯುದ್ಧದಲ್ಲಿ 424 ಅಮೆರಿಕನ್ನರು ಸಾವಿಗೀಡಾದರು. ಸೋವಿಯತ್ ಒಕ್ಕೂಟದ ರಚನೆ ತಡೆಯುವಲ್ಲಿ ಅಮೆರಿಕ ವಿಫಲವಾಯಿತು. 1949ರಿಂದ 1956 ಅಲ್ಬೇನಿಯಾ ವಿರುದ್ಧದ ಯುದ್ಧದಲ್ಲಿ ಎನ್ವರ್ ಹೋಕ್ಶಾ ಅವರ ಕಮ್ಯುನಿಸ್ಟ್ ಸರ್ಕಾರವನ್ನು ಉರುಳಿಸೋಕೆ ಅಮೆರಿಕ ವಿಫಲವಾಯಿತು. ಈ ಅವಧಿಯಲ್ಲಿ ಹಲವಾರು ಸಿಐಎ ಏಜೆಂಟ್ಗಳು ಕೂಡ ಸತ್ರು. 1953 ಮರ್ಕ್ಲಿನ್ ಜೆಕೋಸ್ಲಾವಾಕ್ ಗಣರಾಜ್ಯದ ಮೇಲಿನ ವಾಯುದಾಳಿ ಅಮೆರಿಕಕ್ಕೆ ಮುಳುವಾಯಿತು. ಅಮೆರಿಕದ F-84 ಫೈಟರ್ ಬಾಂಬ್ ಅನ್ನ ಹೊಡೆದುರುಳಿಸಲಾಯಿತು. 1980 ಇರಾನ್ ವಿರುದ್ಧದ ಆಪರೇಷನ್ ಈಗಲ್ ಕ್ಲಾ ವಿಫಲ ಆಯಿತು. ಅಮೆರಿಕದ 8 ಮಂದಿ ಸೈನಿಕರು ಸತ್ರು. 1993ರಲ್ಲಿ ಸೊಮಾಲಿ ರಾಷ್ಟ್ರೀಯ ಒಕ್ಕೂಟದ ವಿರುದ್ಧ ನಡೆದ ಆಪರೇಷನ್ ಗೋಥಿಕ್ ಸರ್ಪೆಂಟ್ನಲ್ಲಿ ಯುಎಸ್ ಪಡೆಗಳು ಹಿಮ್ಮೆಟ್ಟಬೇಕಾಯಿತು. 21 ಅಮೆರಿಕನ್ನರು ಸಾವಿಗೀಡಾದರು. 4 MH-60 ಬ್ಲಾಕ್ ಹಾಕ್ಸ್ ಹೊಡೆದುರುಳಿಸಲಾಯಿತು. 2013ರಿಂದ 2024 ನೈಜರ್ನಲ್ಲಿನ ಯುಎಸ್ ಮಿಲಿಟರಿ ಹಸ್ತಕ್ಷೇಪದಲ್ಲಿ ನೈಜರ್ ಏರ್ ಬೇಸ್ 201ಕ್ಕೆ ಯುಎಸ್ ಪ್ರವೇಶವನ್ನು ಕಳೆದುಕೊಳ್ತು. ಇದು ಅಮೆರಿಕ $110 ಮಿಲಿಯನ್ ವೆಚ್ಚದಲ್ಲಿ ನಿರ್ಮಿಸಿದ ಆಫ್ರಿಕಾದ ಅತಿದೊಡ್ಡ ಡ್ರೋನ್ ನೆಲೆಯಾಗಿದೆ. ಆ ಕಾರ್ಯಾಚರಣೆಯಲ್ಲಿ 5 ಅಮೆರಿಕನ್ನರು ಸತ್ರು. 2015ರಿಂದ 2021 ಯೆಮೆನ್ನಲ್ಲಿ ಸೌದಿ ಅರೇಬಿಯಾ ನೇತೃತ್ವದ ಕಾರ್ಯಾಚರಣೆಗಳಲ್ಲಿ ಯುಎಸ್ ಹಸ್ತಕ್ಷೇಪ ಮಾಡಿತು. ಆದರೆ ಹೌತಿಗಳು ರಾಜಧಾನಿ ಸನಾ ಮತ್ತು ಉತ್ತರ ಯೆಮೆನ್ನ ಹೆಚ್ಚಿನ ಭಾಗವನ್ನ ನಿಯಂತ್ರಣ ಮಾಡ್ತಾರೆ. ಸಿರಿಯನ್ ಅಂತರ್ಯುದ್ಧ ಮತ್ತು ಇಸ್ರೇಲ್ ಹಮಾಸ್ ಸಂಘರ್ಷದಲ್ಲೂ ಕೂಡ ಅಮೆರಿಕ ಹಸ್ತಕ್ಷೇಪ ಮಾಡಿದೆ. ಅಮೆರಿಕದ ಈ ಮೂಗು ತೂರಿಸುವ ಚಾಳಿನೇ ಈಗ ಅದು ಮಾಡಬೇಕಾದ ಯುದ್ಧವೇ ಆಗಿರದ ಇರಾನ್ ವಿರುದ್ಧದ ಯುದ್ಧದಲ್ಲಿ ಹೊಡೆತ ಕೊಟ್ಟಿದೆ. ಕೆಲವು ವ್ಯಾಖ್ಯಾನಗಳಂತೂ ಯುದ್ಧ ಪೂರ್ವ ಉದ್ದೇಶಗಳು ಅಪೂರ್ಣವಾಗಿಯೇ ಉಳಿದಿದ್ದನ್ನ ಗಮನದಲ್ಲಿಟ್ಟುಕೊಂಡು ಯುಎಸ್ ಗೆದ್ದ ಯುದ್ಧಗಳಿಗಿಂತ ಸೋತ ಯುದ್ಧಗಳೇ ಹೆಚ್ಚು ಅಂತ ವಾದಿಸುತ್ತೆ. ಇನ್ನು ಇರಾನ್ ವಿರುದ್ಧ 2026ರ ಫೆಬ್ರವರಿ 28ರಿಂದ ಶುರುವಾದ ಯುದ್ಧವಂತೂ ಅಮೆರಿಕಕ್ಕೆ ಬೇಕಿರದ ಯುದ್ಧವಾಗಿತ್ತು ಅನ್ನೋದು ಸ್ಪಷ್ಟ. ಇರಾನ್ ವಿರುದ್ಧದ ಯುದ್ಧದಲ್ಲಿ ಅಮೆರಿಕ ತಾನು ಕಳೆದುಕೊಳ್ಳೋದರ ಜೊತೆಗೆ ಮಿತ್ರ ರಾಷ್ಟ್ರಗಳನ್ನ ದೊಡ್ಡ ಹಾನಿಗೆ ಮತ್ತು ಆರ್ಥಿಕ ಬಿಕ್ಕಟ್ಟಿಗೆ ತಳ್ಳಿತು. ಅಮೆರಿಕ ದಾಳಿ ಮಾಡಿದಾಗಲೆಲ್ಲ ಇರಾನ್ ಗಲ್ಫ್ ರಾಷ್ಟ್ರಗಳನ್ನ ಹೊಡೆಯುವ ತಂತ್ರವನ್ನ ಅನುಸರಿಸಿತು. ಕಡೆಗೆ ಹಾರ್ಮುಜ್ ಜಲಸಂಧಿ ಮುಚ್ಚಿ ಇಡೀ ಜಗತ್ತೇ ಆರ್ಥಿಕ ಹೊಡೆತ ತಿನ್ನುವಂತೆ ಮಾಡಿ ತನ್ನ ಬಲ ಏನು ಅನ್ನೋದನ್ನ ಇರಾನ್ ತೋರಿಸಿತು. ಇರಾನ್ನ ಪರಮಾಣು ಕಾರ್ಯಕ್ರಮವನ್ನು ಕೊನೆಗೊಳಿಸೋದು, ಅದರ ಕ್ಷಿಪಣಿ ಸಾಮರ್ಥ್ಯಗಳು ಮತ್ತು ಸಾಂಪ್ರದಾಯಿಕ ಮಿಲಿಟರಿ ದಾಸ್ತಾನುಗಳ ನಾಶ, ಹೆಜ್ಬುಲ್ಲಾ, ಹೌತಿ, ಹಮಾಸ್ ಮತ್ತಿತರ ಪ್ರಾಕ್ಸಿ ಪಡೆಗಳಿಗೆ ಟೆಹರಾನ್ನ ಬೆಂಬಲ ನಿಲ್ಲಿಸೋದು ಮತ್ತು ಅತ್ಯಂತ ಮಹತ್ವಾಕಾಂಕ್ಷಿಯದ್ದಾಗಿ ಇರಾನ್ ಸರ್ಕಾರವನ್ನು ಉರುಳಿಸೋದು ಅಮೆರಿಕದ ಗುರಿಯಾಗಿತ್ತು. ಇಸ್ರೇಲ್ಗೂ ಈ ಬಾರಿಯ ಯುದ್ಧದ ಮೂಲಕ ಇರಾನ್ ಮತ್ತೆ ಮೇಲೇಳದಂತೆ ಮುಗಿಸುವ ಗುರಿ ಇತ್ತು. ಯುದ್ಧದ ಆರಂಭದಲ್ಲೇ ಯುಎಸ್ ಮತ್ತು ಇಸ್ರೇಲ್ ಇರಾನಿನ ಉನ್ನತ ನಾಯಕತ್ವವನ್ನು ಹೊಡೆದು ಹಾಕಿದ್ವು. ಇರಾನ್ ಕತೆ ಮುಗೀತು ಅಂತಾನೆ ಭಾವಿಸಿದ್ವು. ಆದರೆ ಇರಾನಿನ ಶಕ್ತಿ ಅದರ ಉನ್ನತ ನಾಯಕತ್ವವನ್ನೂ ಮೀರಿ ಅದರ ಪ್ರಾಂತೀಯ ದಾಳಿಯ ಬಲದಲ್ಲಿದೆ ಅನ್ನೋದು ಈ ಎರಡೂ ಅಹಂಕಾರಿ ದೇಶಗಳಿಗೆ ಅರ್ಥ ಆಗಿರಲೇ ಇಲ್ಲ. ಇರಾನನ್ನ ನಾಶ ಮಾಡಿದ್ದೀವಿ ಅಂತ ಅಮೆರಿಕ ಬಡಾಯಿ ಕೊಚ್ಕೊಳ್ತಿರುವಾಗಲೇ ಅದು ಮುಟ್ಟಿ ನೋಡ್ಕೊಳ್ಳೋ ಹಾಗೆ ಇರಾನ್ ದಾಳಿಯನ್ನ ತೀವ್ರಗೊಳಿಸ್ತಾನೆ ಇತ್ತು. ತನ್ನ ಪಕ್ಕಾ ತಂತ್ರಗಾರಿಕೆಯಿಂದ ಇರಾನ್ ಆ ಎರಡೂ ದೇಶಗಳ ಸಾಕಷ್ಟು ಶಸ್ತ್ರಾಸ್ತ್ರ ಬಲ ಆರಂಭದ ಕೆಲವೇ ದಿನಗಳಲ್ಲಿ ಖಾಲಿಯಾಗುವಂತೆ ಮಾಡಿತು. ಇರಾನಿನ ಸಿಡಿತಲೆ ಕ್ಷಿಪಣಿಗಳನ್ನ ತಡೆಯಬಹುದಾದ ಬಲವನ್ನ ಇಸ್ರೇಲ್ ದೊಡ್ಡ ಮಟ್ಟದಲ್ಲಿ ಕಳೆದುಕೊಂಡಿತು. ಅಮೆರಿಕದ ಯುದ್ಧ ನೌಕೆ ಜೆರಾಲ್ಡ್ ಫೋರ್ಡ್ ಮೂತಿಯನ್ನು ಸುಟ್ಕೊಂಡು ವಾಪಸ್ ಆಗಬೇಕಾಯಿತು. ಅಮೆರಿಕದ ಅದೃಶ್ಯ ಯುದ್ಧ ವಿಮಾನಗಳನ್ನೇ ಇರಾನ್ ಒಂದರ ಬೆನ್ನಲ್ಲಿ ಮತ್ತೊಂದರಂತೆ ಹೊಡೆದುರುಳಿಸಿ ದೊಡ್ಡಣ್ಣನಿಗೆ ಆಘಾತ ಕೊಡ್ತು. ಇರಾನ್ ಒಳಗೆ ಸೇನೆಯನ್ನ ನುಗ್ಗಿಸ್ತೇನೆ ಅಂತ ಅಬ್ಬರಿಸಿದ್ದ ಟ್ರಂಪ್ ಅಂತಹ ದುಸ್ಸಾಹಸಕ್ಕೆ ಮುಂದಾಗ್ಲೇ ಇಲ್ಲ. ಅಷ್ಟರ ಮಟ್ಟಿಗೆ ಅವರು ಒಳಗೊಳಗೆ ನಲುಗಿ ಹೋಗಿದ್ರು. ಅಮೆರಿಕದೊಳಗೆ ಅವರು ಅಪಹಾಸ್ಯಕ್ಕೀಡಾದ್ರು. ಮಾತ್ರವಲ್ಲ, ಜಾಗತಿಕವಾಗಿ ಅಮೆರಿಕದ ಪ್ರತಿಷ್ಠೆಗೆ ದೊಡ್ಡ ಪೆಟ್ಟು ಬಿದ್ದಿತ್ತು. ಹಾರ್ಮುಜ್ ಜಲಸಂಧಿ ಮೇಲಿನ ಇರಾನ್ ನಿಯಂತ್ರಣವನ್ನ ಕಿಂಚಿತ್ತೂ ಕದಲಿಸಲಾಗದೆ ಅಮೆರಿಕ ಕಂಗೆಡುವಂತಾಯಿತು.
ಕಡೆಗೆ ಯಾವ ನೆತಾನ್ಯಾಹು ಮಾತನ್ನ ಕೇಳಿಕೊಂಡು ಟ್ರಂಪ್ ಇರಾನ್ ಮೇಲೆ ಯುದ್ಧಕ್ಕೆ ಹೋಗಿದ್ರು ಅದೇ ನೆತಾನ್ಯಾಹುವನ್ನ ತಪ್ಪಿಸಿ ನಿಲ್ಬೇಕಾಯ್ತು. 2 ವಾರಗಳ ತಾತ್ಕಾಲಿಕ ಕದನ ವಿರಾಮ ಘೋಷಣೆ ಆದಾಗ್ಲೂ ನೆತಾನ್ಯಾಹುವನ್ನ ಟ್ರಂಪ್ ದೂರ ಇಟ್ಟಿದ್ರು. ಇಷ್ಟರ ಹೊರತಾಗಿನೂ ಟ್ರಂಪ್ ನೆತಾನ್ಯಾಹು ಹಿಡಿತದಲ್ಲಿ ಇದ್ದಾರೆ ಅನ್ನೋ ವಾದಗಳಿವೆ. ಅದೇನೇ ಇದ್ರೂ ಇಸ್ರೇಲ್ ಪರವಾಗಿ ಇರಾನ್ ಮೇಲೆ ಮುಗಿಬಿದ್ದ ಅಮೆರಿಕ ಬಹಳಷ್ಟನ್ನ ಕಳ್ಕೊಂಡಿದೆ. ಈ ದಾಳಿಯಲ್ಲಿ ಅಮೆರಿಕ ಆರಂಭದಲ್ಲಿ ಅಬ್ಬರಿಸಿದ್ದು. ಮೊದಲ 6 ದಿನಗಳಲ್ಲಿನ ವೆಚ್ಚ ಬಜೆಟ್ ಮಾಡಿದ ವೆಚ್ಚಗಳಲ್ಲಿ $12.7 ಶತಕೋಟಿ ಹೆಚ್ಚು ಅಂತ ಅಂದಾಜಿಸಲಾಗಿದೆ. ಪ್ರಾದೇಶಿಕ ದಾಳಿಗಳಲ್ಲಿ ವಿಮಾನ ಮತ್ತು ರಾಡಾರ್ ವ್ಯವಸ್ಥೆಗಳು ಸೇರಿದಂತೆ ಮಿಲಿಟರಿ ಹಾರ್ಡ್ವೇರ್ನ ಭಾರೀ ನಷ್ಟವನ್ನ ಅಮೆರಿಕ ಅನುಭವಿಸಿದೆ. ಡ್ರೋನ್ಗಳು ಮತ್ತು ಕ್ಷಿಪಣಿಗಳು ಸೇರಿದಂತೆ ಇರಾನಿನ ದಾಳಿಗಳಲ್ಲಿ ಯುಎಸ್ ಮಿಲಿಟರಿ ನೆಲೆಗಳು ತೀವ್ರ ಹಾನಿ ಕಂಡಿವೆ. ಗಲ್ಫ್ ಪ್ರದೇಶದಲ್ಲಿನ ಅಮೆರಿಕದ ಹೈಟೆಕ್ ವ್ಯವಸ್ಥೆಗಳನ್ನ ಇರಾನ್ ನಾಶಪಡಿಸಿದೆ. ಹಾನಿಗೊಳಗಾದ ಯುಎಸ್ ವಿಮಾನ ಮತ್ತು ಡ್ರೋನ್ಗಳ ನಷ್ಟ ಶತಕೋಟಿಗಳಲ್ಲಿದೆ ಅಂತ ಹೇಳಲಾಗಿದೆ. ಕಾರ್ಯತಂತ್ರದ ಉದ್ದೇಶ ವಿಫಲವಾಗಿರೋದ್ರಿಂದ ಸಂಘರ್ಷದಲ್ಲಿ ಅಮೆರಿಕ ಸೋತಿದೆ ಅಂತ ಅನೇಕ ವಿಶ್ಲೇಷಕರು ಮತ್ತು ತಜ್ಞರು ವಾದಿಸಿದ್ದಾರೆ. ಟ್ರಂಪ್ ತಾವಾಗಿನೇ ಇರಾನ್ ಮೇಲೆ ಮುಗಿಬಿದ್ರು ಮತ್ತು ಟ್ರಂಪ್ ಅಬ್ಬರಕ್ಕೆ ಮಣಿಯದೇ ಇರುವ ಮೂಲಕ ಇರಾನ್ ಅಂತಿಮವಾಗಿ ಗೆಲುವು ಪಡೆದ ಶಕ್ತಿಯಾಗಿ ನಿಂತಿದೆ. ಈ ಕದನ ವಿರಾಮ ಯುದ್ಧಕ್ಕೆ ಶಾಶ್ವತ ಅಂತ್ಯ ಹಾಡತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ 6 ವಾರಗಳ ಸಂಘರ್ಷದಲ್ಲಿ ಯುಎಸ್ ದುರ್ಬಲ ಸ್ಥಾನದಲ್ಲಿದೆ. ಇರಾನ್ಗೆ ಹೋಲಿಸಿದ್ರೆ ಯುಎಸ್ ಯಾವುದೇ ದೀರ್ಘಕಾಲೀನ ಕಾರ್ಯತಂತ್ರದ ಲಾಭಗಳಿಲ್ಲದೆ ಹಿಮ್ಮೆಟ್ಟಬೇಕಾಗಿದೆ. ವಿಶ್ಲೇಷಕರ ಪ್ರಕಾರ ಯುದ್ಧದ ವೆಚ್ಚಗಳು ಸ್ಪಷ್ಟವಾಗಿವೆ. ಪ್ರದೇಶದಾದ್ಯಂತ ಅಮೆರಿಕನ್ನರು, ಇರಾನಿಯನ್ನರು ಮತ್ತು ಇತರ ಮುಗ್ಧ ನಾಗರಿಕರು ಅನಗತ್ಯವಾಗಿ ಜೀವ ಕಳ್ಕೊಂಡಿದ್ದಾರೆ. ಟ್ರಂಪ್ ಅಮೆರಿಕದ ನೈತಿಕ ಖ್ಯಾತಿಗೆ ಅಳಿಸಲಾಗದ ಹಾನಿಯನ್ನು ಉಂಟು ಮಾಡಿದ್ದಾರೆ. ಜಾಗತಿಕ ಆರ್ಥಿಕತೆಯನ್ನ ಬಿಕ್ಕಟ್ಟಿಗೆ ತಳ್ಳಲಾಗಿದೆ. ಯುದ್ಧ ನಿಂತರೂ ಚೇತರಿಸಿಕೊಳ್ಳೋಕೆ ತಿಂಗಳುಗಳೇ ಬೇಕಾಗತ್ತೆ. ಅಮೆರಿಕ ತನ್ನ ಕೆಲವು ಪ್ರಮುಖ ಮಿಲಿಟರಿ ಉಪಕರಣಗಳು ಮತ್ತು ಯುದ್ಧ ಸಾಮಗ್ರಿಗಳನ್ನು ಕಳೆದುಕೊಂಡಿದೆ ಅಥವಾ ಖಾಲಿ ಮಾಡಿದೆ. ಯುಎಸ್ ಸೈನಿಕರು ಯುದ್ಧಾಪರಾಧಗಳನ್ನು ಮಾಡುವಂತೆ ಪ್ರಚೋದಿಸುವ ಮೂಲಕ ಟ್ರಂಪ್ ಮತ್ತು ಹೆಕ್ಸೆತ್ ಯುಎಸ್ ಸಶಸ್ತ್ರ ಸೇವೆಗಳ ಖ್ಯಾತಿಯನ್ನ ಕಳಂಕಗೊಳಿಸಿದ್ದಾರೆ. ಅದಕ್ಕಿಂತಲೂ ಅಮೆರಿಕ ಮತ್ತು ಇಸ್ರೇಲಿ ದಾಳಿಗಳು 254 ಮಕ್ಕಳು ಸೇರಿದಂತೆ 1700ಕ್ಕಿಂತ ಹೆಚ್ಚು ಇರಾನಿನ ನಾಗರಿಕರನ್ನ ಕೊಂದಿವೆ. ಈ ಸಾವು ನೋವುಗಳ ಜೊತೆಗೆ ಪ್ರದೇಶದಾದ್ಯಂತ ಲಕ್ಷಾಂತರ ಇರಾನಿಯನ್ನರು ಮತ್ತು ಅರಬ್ಬರು ಸ್ಥಳಾಂತರಗೊಂಡಿದ್ದಾರೆ. ಎರಡೂ ಕಡೆಯಿಂದ ಆರೋಗ್ಯ ಸೌಲಭ್ಯಗಳು ಮತ್ತು ಇತರ ನಾಗರಿಕ ಮೂಲಸೌಕರ್ಯಗಳ ಮೇಲೆ ದಾಳಿಗಳಾಗಿದ್ದು, ಕದನ ವಿರಾಮದ ಹೊರತಾಗಿಯೂ ಮಾನವೀಯ ಬಿಕ್ಕಟ್ಟು ಉಳಿಯುತ್ತೆ. ಈ ಯುದ್ಧ ಯುಎಸ್ ಸೇರಿದಂತೆ ಎಲ್ಲರಿಗೂ ನಂಬಲಾಗದಷ್ಟು ದುಬಾರಿಯಾಗಿದೆ. ಕದನ ವಿರಾಮ ಘೋಷಣೆಯೊಂದಿಗೆ ಇಂಧನ ಬೆಲೆಗಳು ಇಳಿತಾ ಇದ್ರೂ ಈಗ ಇರಾನ್ ಹಾರ್ಮುಜ್ ಜಲಸಂಧಿಯ ಬೀಗದ ಕೈಗಳನ್ನು ಪೂರ್ತಿಯಾಗಿ ತನ್ನ ವಶಕ್ಕೆ ತೆಗೆದುಕೊಳ್ತಿದೆ. ಹಾರ್ಮುಜ್ ಮೂಲಕ ಹಾದು ಹೋಗುವ ಹಡಗುಗಳಿಗೆ ಇರಾನ್ ಈಗ ಶುಲ್ಕವನ್ನು ವಿಧಿಸುತ್ತಿದೆ. ಇದು ಜಾಗತಿಕ ಇಂಧನ ಬೆಲೆಗಳ ಮೇಲೆ ಹೆಚ್ಚಿನ ಒತ್ತಡವನ್ನು ಉಂಟು ಮಾಡಲಿದೆ. ಆಪರೇಷನ್ ಎಪಿಕ್ ಫ್ಯೂರಿ ಅಮೆರಿಕದ ಪಾಲಿಗೆ ಬಹಳ ದುಬಾರಿಯಾಗಿತ್ತು. ಕೇವಲ 39 ದಿನಗಳ ಯುದ್ಧದಲ್ಲಿ ಯುಎಸ್ ರಕ್ಷಣಾ ಇಲಾಖೆ $33 ಶತಕೋಟಿ ಹೆಚ್ಚು ಖರ್ಚು ಮಾಡಿರುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಪ್ರಮುಖ ಸಾಮಾಜಿಕ ವೆಚ್ಚ ಕಡಿತಗೊಳಿಸಲು ನೋಡ್ತಿರುವಾಗ ಬಿಗಿಯಾದ ಬಜೆಟ್ ಸನ್ನಿವೇಶದಲ್ಲಿ ಟ್ರಂಪ್ ದುಬಾರಿ ಮತ್ತು ಅನಗತ್ಯ ಯುದ್ಧವನ್ನ ಮೈಮೇಲೆ ಎಳೆದುಕೊಂಡು ನಷ್ಟವನ್ನ ತಂದಿಟ್ಟಿದ್ದಾರೆ. ಹಣಕಾಸು ಹೊಣೆಗಾರಿಕೆ ನೆಪದಲ್ಲಿ ಸಾಮಾಜಿಕ ಕಾರ್ಯಕ್ರಮಗಳಿಗೆ ಮತ್ತಷ್ಟು ಕಡಿತಗೊಳಿಸೋಕೆ ಇದು ಮತ್ತೊಂದು ಕಾರಣ ಆಗಲಿದೆ. ಅಮೆರಿಕ ಮತ್ತು ಇಸ್ರೇಲಿ ವಾಯುದಾಳಿಗಳು ಇರಾನಿನ ನೌಕಾ ಮತ್ತು ವಾಯು ನೆಲೆಗಳನ್ನು ಗುರಿಯಾಗಿಸುವಲ್ಲಿ ಗೆದ್ರೂ ಇರಾನ್ನ ಕ್ಷಿಪಣಿ ದಾಸ್ತಾನುಗಳನ್ನು ನಿರ್ಮೂಲನೆ ಮಾಡುವಲ್ಲಿ ವಿಫಲವಾದವು. ಕೆಲವು ಅಂದಾಜಿನ ಪ್ರಕಾರ ಅವು ನಾಶ ಮಾಡಿರೋದು ಇರಾನಿನ ದಾಸ್ತಾನಿನ 1/3 ಭಾಗವನ್ನ ಮಾತ್ರ. ಇರಾನ್ ಇನ್ನೂ ಹೆಚ್ಚು ಸಮೃದ್ಧ ಯುರೇನಿಯಂ ಅನ್ನು ಹೊಂದಿದೆ. ಇದಲ್ಲದೆ ಅಮೆರಿಕದ ಮಿಲಿಟರಿಯಿಂದ ಉಂಟಾದ ಬಹುತೇಕ ಎಲ್ಲ ಹಾನಿಗಳನ್ನು ಇರಾನ್ ಮತ್ತೆ ಸರಿಪಡಿಸಬಹುದು. ಆದರೆ ಯುದ್ಧದ ಸಮಯದಲ್ಲಿ ಯುಎಸ್ ಮತ್ತು ಇಸ್ರೇಲ್ ಸಾಧಿಸಿದ ಯಾವುದೇ ಮಿಲಿಟರಿ ಪ್ರಗತಿ ಅಲ್ಪ ಮತ್ತು ಕ್ಷಣಿಕ. ತನ್ನ ವಾಯು ಶ್ರೇಷ್ಠತೆಯ ಹೊರತಾಗಿಯೂ ಯುಎಸ್ ಗಮನಾರ್ಹ ನಷ್ಟವನ್ನು ಅನುಭವಿಸಿತು. ಇದರಲ್ಲಿ 4 F-15ಗಳು, 1 ANTPY-2 ರಾಡಾರ್ ವ್ಯವಸ್ಥೆ, ಕನಿಷ್ಠ 1 KC-135 ಇಂಧನ ತುಂಬುವ ವಿಮಾನ, 1 E-3 AWACS, 2 C-130 ಮಿಲಿಟರಿ ಸಾರಿಗೆ ವಿಮಾನಗಳು, 1 A-10 ಥಂಡರ್ಬೋಲ್ಟ್, 2 ಬ್ಲಾಕ್ ಹಾಕ್ ಹೆಲಿಕಾಪ್ಟರ್ಗಳು ಮತ್ತು 10ಕ್ಕೂ ಹೆಚ್ಚು MQ-9 ರೀಪರ್ ಡ್ರೋನ್ಗಳು ಸೇರಿವೆ. ಇವುಗಳ ಒಟ್ಟು ನಷ್ಟ $2.35 ಶತಕೋಟಿ ಹೆಚ್ಚು ಎನ್ನಲಾಗಿದೆ. ಅಮೆರಿಕ ಅನುಭವಿಸಿದ ಹಣಕಾಸಿನ ನಷ್ಟ ಮಾತ್ರವಲ್ಲದೆ ಕಾರ್ಯತಂತ್ರದ ನಷ್ಟವನ್ನ ತುಂಬಿಕೊಂಡು ಮತ್ತೆ ಸಜ್ಜುಗೊಳಿಸೋಕೆ ವರ್ಷಗಳೇ ಬೇಕಾಗಬಹುದು ಅಂತ ಹೇಳಲಾಗ್ತಿದೆ. ಅಲ್ ಜಜೀರಾದಲ್ಲಿನ ವಿಶ್ಲೇಷಣೆ ಪ್ರಕಾರ ಇರಾನ್ ಮೇಲಿನ ಯುದ್ಧ ದುರಹಂಕಾರ ಮತ್ತು ಅಜ್ಞಾನದಿಂದ ಅಮೆರಿಕ ಈ ಹಿಂದಿನ ಸಂಘರ್ಷಗಳಲ್ಲಿ ಕಂಡ ವೈಫಲ್ಯಗಳ ಪುನರಾವರ್ತನೆ ಮಾತ್ರ. 1960ರ ದಶಕದಿಂದಲೂ ಅದು ಕಾಣುತ್ತಲೇ ಬಂದಿರುವ ಈ ವೈಫಲ್ಯಗಳಿಗೆ ಕಾರಣ ಅಂದ್ರೆ ಯುಎಸ್ ಅಧ್ಯಕ್ಷರುಗಳೆಲ್ಲ ಯುದ್ಧ ಮತ್ತು ಶಾಂತಿಯ ವಿಷಯಕ್ಕೆ ಬಂದಾಗ ತಕ್ಕ ಸಿದ್ಧತೆಯನ್ನ ಮಾಡಿಕೊಳ್ಳದೇ ಇರೋದು.
ಆಕ್ರಮಣಕಾರಿ ಪರಿಸ್ಥಿತಿಗಳ ಬಗ್ಗೆ ಅವರಲ್ಲಿ ಆಳವಾದ ಜ್ಞಾನ ಮತ್ತು ತಿಳುವಳಿಕೆಯ ಕೊರತೆ ಇರೋದು ಕೂಡ ಮತ್ತೊಂದು ಕಾರಣ. ಯುದ್ಧಕ್ಕೆ ಹೋಗಬೇಕಾದ ಅಗತ್ಯ ಇದೆಯಾ ಇಲ್ವಾ ಅನ್ನೋದನ್ನ ವಿವೇಚಿಸುವಲ್ಲೂ ಕೂಡ ವೈಫಲ್ಯ ಇದೆ. ಅಮೆರಿಕದ ಬೌದ್ಧಿಕ ಮತ್ತು ಮಿಲಿಟರಿ ಶ್ರೇಷ್ಠತೆ ವಿಷಯದಲ್ಲಿನ ದುರಹಂಕಾರ ಕೂಡ ಅವರಲ್ಲಿದೆ. ಮತ್ತು ಅಮೆರಿಕ ಮಿಲಿಟರಿ ಎಷ್ಟೇ ಪಳಗಿದ್ರೂ ಎಲ್ಲ ಸಂಭಾವ್ಯ ಪರಿಣಾಮಗಳ ಲೆಕ್ಕಾಚಾರ ಹಾಕುವಲ್ಲಿ ಅಧಿಕಾರಶಾಹಿ ಅಸಮರ್ಥವಾಗಿದೆ. ಈ ಹಿಂದಿನ ವೈಫಲ್ಯಗಳ ಸೋಂಕು ಇರಾನ್ನಲ್ಲಿನ ಯುದ್ಧಕ್ಕೂ ಅಂಟಿದಂತಿದೆ ಅಂತಾರೆ ಪರಿಣಿತರು. ಹಾರ್ಮುಜ್ ಜಲಸಂಧಿಯನ್ನ ಇರಾನ್ ಮುಚ್ಚಬಹುದಾದ ಸಾಧ್ಯತೆ ಬಗ್ಗೆ ಟ್ರಂಪ್ಗೆ ಯಾರೂ ಸಲಹೆಯನ್ನ ನೀಡಲಿಲ್ವಾ ಅಥವಾ ಅವರು ಕೇಳಲಿಲ್ವಾ ಅನ್ನೋ ಪ್ರಶ್ನೆ ಇದೆ. ಅವರು ಯುದ್ಧಕ್ಕೆ ಯಾಕೆ ಹೋದ್ರು ಅನ್ನೋದಕ್ಕೆ ಉತ್ತರ ಇಲ್ಲವಾಗಿದೆ. ಹಾರ್ಮುಜ್ ಜಲಸಂಧಿಯ ನಿರ್ಬಂಧ ಇರಾನ್ ಬಳಸಿದ ಅತ್ಯಂತ ಪ್ರಬಲ ಅಸ್ತ್ರ ಅಂತ ಸಾಬೀತಾಯಿತು. ಸುಮಾರು 2/3 ಅಮೆರಿಕನ್ನರು ಯುದ್ಧವನ್ನ ವಿರೋಧಿಸಿದ್ರು. CNN ಸಮೀಕ್ಷೆ ಕೂಡ ಹೆಚ್ಚಿನ ಅಮೆರಿಕನ್ನರು ಯುದ್ಧದ ವಿರುದ್ಧ ಇದ್ರು ಅನ್ನೋದನ್ನ ತೋರಿಸಿದೆ. ಕೊನೆಗೆ ಟ್ರಂಪ್ ಪಾಲಿಗೆದ್ದಿದ್ದು ವಿಯೆಟ್ನಾಂ ಯುದ್ಧದ ಸಮಯದಲ್ಲಿ ಅಧ್ಯಕ್ಷ ಲಿಂಡನ್ ಜಾನ್ಸನ್ ರಂತೆ ಈ ಯುದ್ಧವನ್ನ ಕೊನೆಗೊಳಿಸೋಕೆ ಇರಾನ್ನ ಷರತ್ತುಗಳನ್ನ ಒಪ್ಕೊಳ್ಳೋದು ಅಥವಾ ಇರಾನ್ ವಿರುದ್ಧ ಮತ್ತಷ್ಟು ಅಬ್ಬರಿಸಿ ನಾಗರಿಕತೆ ನಾಶ ಮಾಡುವ ನಿರ್ಲಜ್ಜ ಪರಾಕ್ರಮ ತೋರಿಸೋದಕ್ಕೆ ಹೋಗುವ ಮೂಲಕ ದೀರ್ಘಕಾಲದ ಸಂಘರ್ಷದಲ್ಲಿ ಸಿಲುಕೊಳ್ಳೋದು. ಒಂದಂತೂ ಸತ್ಯ, ಆರಂಭದಲ್ಲೇ ಹೇಳಿದಂತೆ ಮಿಲಿಟರಿ ದುರಹಂಕಾರವೇ ಒಂದು ದೇಶದ ಶಕ್ತಿ ಆಗಲಾರದು. ಅಂತಃಸತ್ವ ಅನ್ನೋದು ಒಂದು ದೇಶದ ಪಾಲಿಗೆ ಬೇಕಾಗತ್ತೆ. ಇರಾನನ್ನ ಶಿಲಾಯುಗಕ್ಕೆ ತಳ್ತೀನಿ ಅಂತ ಟ್ರಂಪ್ ಅಬ್ಬರಿಸಿದಾಗ ಇರಾನ್ ಅಧ್ಯಕ್ಷ ಮಸೌದ್ ಪೆಜೆಶ್ಕಿಯಾನ್ ತಾವೂ ಸೇರಿ 9 ಕೋಟಿ ಇರಾನಿಯನ್ನರು ದೇಶಕ್ಕಾಗಿ ಪ್ರಾಣ ಅರ್ಪಿಸೋಕೆ ಸಿದ್ಧ ಅಂದ್ರು. ಇರಾನಿನ ಅಸಲಿ ತಾಕತ್ತು ಅಂತಹ ಬದ್ಧತೆ ಮತ್ತು ಸಮರ್ಪಣೆಯ ಮನೋಭಾವದಲ್ಲಿದೆ ಮತ್ತು ಇರಾನ್ ತನ್ನ ಆ ಅಂತಃಸತ್ವದಿಂದಾನೇ ತನ್ನೆದುರು ಟ್ರಂಪ್ ಮಂಡಿಯೂರುವಂತೆ ನೆತಾನ್ಯಹು ಹತಾಶರಾಗುವಂತೆ ಮಾಡಿದೆ. ಇದು ಈ ವಾರದ ಅವಲೋಕನ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮವನ್ನು ತಾವು ನೋಡಬೇಕು ಅಂತಂದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.